लक्ष्मीकान्तमनन्तसद्गुणनिधिं दोषातिदूरं सदा सरगत्राणनिरोधबन्धनियतिज्ञानादिदं मुक्तिदं विश्वस्याखिलवेदवैदिकवचो ब्रह्मे च पूर्वैस्तुतं तं वन्दे सुमतीभगुम्भधरणं ಶ್ರೀಮನ್ಮೃಗಂಠೀರವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಭಾಷಿತದಲ್ಲಿ ಒಂದು ಮಾತಿದೆ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅಂದರೆ ಸ್ವದೇಶೇ ಪೂಜ್ಯತೆ ರಾಜ, ರಾಜನು ತನ್ನ ಆಸ್ಥಾನದಲ್ಲಿ ಮಾತ್ರ ಪೂಜೆಗೊಳಗಾಗುತ್ತಾನೆ. ಅದೇ ವಿದ್ವಾಂಸನಾಗಬೇಕಾದರೆ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲಿಯಾದರೂ ಕೂಡ ಅವನು ಪೂಜೆಗೊಳಗಾಗುತ್ತಾನೆ. ಇದನ್ನು ಕುರಿತು ಕಾಳಿದಾಸನ ಒಂದು ಸಂದರ್ಭವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಳಿದಾಸನು ಒಮ್ಮೆ ಹೀಗೆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಆವಾಗ ಅದೇ ದಾರಿಯಲ್ಲೇ ಎದುರುಗಡೆ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ. ಅವನಿಗೆ ಕೇಳ್ತಾನೆ, ಏನು ಈ ಕಡೆ ಏನಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಆ ಮನುಷ್ಯ ಹೇಳ್ತಾನೆ, ಇಲ್ಲ, ನಾನು ಬಡವ, ಅದಕ್ಕೆ ಭೋಜರಾಜನ ಆಸ್ಥಾನ ಬಳಿ ಹೋಗ್ತಾ ಇದ್ದೇನೆ. ನಾನು ಅವನ ಹತ್ರ ಏನಾದರೂ ಸಂಪತ್ತನ್ನು ಬಯಸಿ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆವಾಗ ಕಾಳಿದಾಸ, ನೀನು ಏನಾದರೂ ಪಾಂಡಿತ್ಯವನ್ನು ಹೊಂದಿದ್ಯಾ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿನಿಂದನೂ ಬಿಡುವ, ಆದ್ದರಿಂದ ನನಗೆ ಓದಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತಿತ್ತು, ಅದಕ್ಕೆ ನಾನು ಏನೂ ಓದಿಲ್ಲ ಅಂತ ಹೇಳ್ತಾನೆ. ಆವಾಗ ಕಾಳಿದಾಸ ಹೇಳ್ತಾನೆ, ಹಾಗಾದರೆ ನೀನು ಬೋಧರಾಜನ ಆಸ್ಥಾನ ಬಳಿ ಹೋಗಬೇಡ, ಮೊದಲು ನಮ್ಮ ಮನೆಗೆ ಬಾ ಅಂತ ಹೇಳ್ತಾನೆ. ಆವಾಗ ಕರ್ಕೊಂಡೋಗಿ ಮನೆಗೆ ತ್ರಿಪೀಡ ಪರಿಹಾರವಸ್ತು ಅಂತ ಗಟ್ಟಿ ಮಾಡಿಸಿರ್ತಾನೆ. ಅವನು ಹೇಳ್ತಾನೆ, ನೀನು ಏನನ್ನು ಹೇಳಿಕ್ಕೆ ಹೋಗ್ಬೇಡ, ನಾನು ಏನು ಹೇಳಿಕೊಟ್ಟಿರ್ತೇನೋ ಅದಷ್ಟು ಮಾತ್ರ ಹೇಳು ಅಂತ ಹೇಳಿರ್ತಾನೆ. ಆವಾಗ ಅವನು ಆ ತ್ರಿಪೀಡ ಪರಿಹಾರವಸ್ತು ಅನ್ನೋದನ್ನೇ ಕಷ್ಟಪಟ್ಟು ಗಟ್ಟಿ ಮಾಡಿರ್ತಾನೆ. ರಾಜನ ಆಸ್ಥಾನ ಬಳಿ ಕರ್ಕೊಂಡು ಹೋಗ್ತಾನೆ ಕಾಳಿದಾಸ ಹೇಳ್ತಾನೆ ಬೋಧರಾಜನಿಗೆ, ನೋಡು ಬೋಧರಾಜ, ನಾನೇ ತುಂಬ ಪಾಂಡಿತ್ಯವನ್ನು ಹೊಂದಿದ್ದೇನೆ, ನಾನೇ ದೊಡ್ಡ ವಿದ್ವಾಂಸ ಅಂತ ಹೇಳ್ತಾ ಇರ್ತೀಯಲ್ಲ, ನನಗೇ ಪಾಠ ಮಾಡಿದವರು ಇನ್ನೂ ಎಷ್ಟು ಪಾಂಡಿತ್ಯವನ್ನು ಹೊಂದಿರಬಹುದು ಅಂತ ಹೇಳ್ತಾನೆ. ಆವಾಗ ರಾಜನಿಗೆ ತುಂಬ ಖುಷಿ ಆಗುತ್ತೆ. ಖುಷಿಯಿಂದ ಅವರು ಬೋಧರಾಜ ಕೇಳ್ತಾನೆ, ಹಾಗಾದರೆ ನಿಮ್ಮ ಗುರುಗಳನ್ನು ನಾನು ನೋಡಬೇಕು, ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆವಾಗ ಕಾಳಿದಾಸ ಹೇಳ್ತಾನೆ, ಇಷ್ಟರಲ್ಲೇ ಬಂದಿದ್ದಾರೆ ನೋಡು, ಇಲ್ಲೇ ಬಂದಿದ್ದಾರೆ ನೋಡು ಅಂತ ಹೇಳ್ತಾನೆ. ಆವಾಗ ಆ ರಾಜನು ಅವ್ರ ಹತ್ರ ಆಶೀರ್ವಾದವನ್ನು ಪಡಿಲಿಕ್ಕೆ ಅಂತ ಹೋಗ್ತಾರೆ. ಆವಾಗ ಅವನು ಆಶೀರ್ವಾದ ಮಾಡುವಾಗ ತ್ರಿಪೀಡ ಪರಿಹಾರವಸ್ತು ಅಂತ ಅನ್ನೋದ್ರ ಬದಲು ತ್ರಿಪೀಡಾಸ್ತು ಅಂತ ಹೇಳಿಬಿಡ್ತಾನೆ. ಅಲ್ಲ, ಅವನು ರಾಜ ತುಂಬ ಬೇಜಾರಾಗುತ್ತೆ ಅವನಿಗೆ, ರಾಜನಿಗೆ. ಆವಾಗ ಆ ರಾಜ ಕಾಳಿದಾಸನ ಕೇಳ್ತಾನೆ, ಅಲ್ಲ, ನಿಮ್ಮ ಗುರುಗಳು ನನಗೆ 3 ಪೀಡೆಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಒಳಾರ್ಥ ಏನು ನನಗೆ ಹೀಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ತಾನೆ. ಆವಾಗ ಕಾಳಿದಾಸ ಹೇಳ್ತಾನೆ, ಓ, ತ್ರಿಪೀಡಾಸ್ತು ಅಂದರೆ ಅದಲ್ಲ, ಅದರ ಅರ್ಥನೇ ಬೇರೆ ಇದೆ ನೋಡು. ಆಸನೆ ವಿಪ್ರಪೀಡಾಸ್ತು ಶಿಶುಪೀಡಾಸ್ತು ಬೋಧನೆ ಶಯನೇ ದಾರಪೀಡಾಸ್ತು ತ್ರಿಪೀಡಾಸ್ತು ನರೇಂದ್ರತೆ ಅಂತ. ಅಂದರೆ ಆಸನೆ ವಿಪ್ರಪೀಡಾಸ್ತು, ನೀನು ಆಸನದಲ್ಲಿ ಕುಳಿತಿರುವಾಗ ಹಲವಾರು ಪಂಡಿತರು ವಿದ್ವಾಂಸರು ನಿನಗೆ ಬಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಿಶುಪೀಡಾಸ್ತು ಬೋಧನೆ, ನೀನು ಊಟ ಮಾಡುತ್ತಿರುವಾಗ ನಿನಗೆ ಹಲವಾರು ಮಕ್ಕಳು ನನಗೆ ಇದು ಹಾಕು ಅದು ಹಾಕು ಅಂತ ನಿನಗೆ ಪೀಡೆಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಯನೇ ದಾರಬೀಡಾಸ್ತು, ರಾತ್ರಿಯೂ ಮಲಗಿರುವಾಗ ನಿನ್ನ ಹೆಂಡತಿಯರು ಕಾಟ ಉಂಟಾಗಲಿ ಅಂತ ಹೇಳ್ತಾ ಇದ್ದಾನೆ. ಇದು ನಮ್ಮ ಗುರುಗಳು ಮಾಡಿರೋ ಆಶೀರ್ವಾದ ಅಂತ ಹೇಳ್ತಾನೆ. ನಾನು ಮೊದಲಿಗೆ ಹೇಳಿದ್ದೆ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ನೋಡಿ, ಆ ಕಾಳಿದಾಸನಿಗೆ ಎಂತಹ ಸಂದರ್ಭ ಬಂದರೂ ಕೂಡ ಅವನು ಒಂದು ಪಾಂಡಿತ್ಯದಿಂದ ಅವನು ಅಲ್ಲಿಂದ ಪಾರಾದ. ಹಾಗೆ ಎಲ್ಲರೂ ಕೂಡ ಪಾಂಡಿತ್ಯವನ್ನು ಅಂದರೆ ವಿದ್ಯೆಯನ್ನು ಸಂಪಾದಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.